ಹಾಯ್ ಹಲೋ ನಮಸ್ತೆ ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಅವಧಿಯಲ್ಲಿ ನಾವು 2014ರಿಂದ 2024ರವರೆಗೆ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ವಿವರಣೆಯನ್ನು ನೋಡುತ್ತಾ ಹೋಗೋಣ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಅಂತ ಪ್ರಶ್ನೆ ಇದೆ. 1 ಅಗಸ್ಟ್ ಕಾಮ್ಟೆ, 2 ಮ್ಯಾಕ್ಸ್ ವೆಬರ್, 3 ಎಮಿಲಿ ಡರ್ಕಿಮ್, 4 ಕಾರ್ಲ್ ಮಾರ್ಕ್ಸ್. ಇದಕ್ಕೆ ಸರಿಯಾದಂತಹ ಉತ್ತರ ಮ್ಯಾಕ್ಸ್ ವೆಬರ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆದಿರುವುದು 1 ಎಮಿಲಿ ಡರ್ಕಿಮ್, 2 ಕಾರ್ಲ್ ಮಾರ್ಕ್ಸ್, 3 ಅಗಸ್ಟ್ ಕಾಮ್ಟೆ, 4 ಮ್ಯಾಕ್ಸ್ ವೆಬರ್. ಇದಕ್ಕೆ ಸರಿಯಾದಂತಹ ಉತ್ತರ ಎಮಿಲಿ ಡರ್ಕಿಮ್ರವರನ್ನು ನಾವು ಸಮಾಜಶಾಸ್ತ್ರ ಬೆಳವಣಿಗೆಯ ಪಿತಾಮಹ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು GS ಗುರ್ಯೆ, C ಪಾರ್ವತಮ್ಮ, AR ದೇಸಾಯಿ, MN ಶ್ರೀನಿವಾಸ್. ಇದಕ್ಕೆ ಸರಿಯಾದಂತಹ ಉತ್ತರ MN ಶ್ರೀನಿವಾಸ್. ನೆಕ್ಸ್ಟ್ ಪ್ರಶ್ನೆ, ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ. ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆನ ರಿಪೀಟ್ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ಭಾಳಷ್ಟು ಮುಖ್ಯವಾಗೈತಿ. ಎಮಿಲಿ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್, ಅಗಸ್ಟ್ ಕಾಮ್ಟೆ, ಮ್ಯಾಕ್ಸ್ ವೆಬರ್. ಇದಕ್ಕೆ ಸರಿಯಾದಂತಹ ಉತ್ತರ ಎಮಿಲಿ ಡರ್ಕಿಮ್ರವರನ್ನು ನಾವು ಸಮಾಜಶಾಸ್ತ್ರ ಬೆಳವಣಿಗೆಯ ಪಿತಾಮಹ ಅಂತ ಹೇಳಿ ಕರಿತೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಹಾಗೂ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿರಿ ಅಂತ ಐತಿ. 1ನೇದು, ಎಮಿಲಿ ಡರ್ಕಿಮ್ರವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು. ಇದು ಸರಿಯಾದ ಉತ್ತರ ಐತಿ. 1914ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು. ಈ ಉತ್ತರ ತಪ್ಪೈತಿ. ಯಾಕಂತಂದ್ರೆ ಇದನ್ನು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯ ಮಾಡಿದರು. 3ನೇ ಪ್ರಶ್ನೆ ನೋಡ್ರಿ, 3ನೇ ಆಪ್ಷನ್ ನೋಡ್ರಿ, ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೊಲೆರೆ ಎಂಬ ಪದದಿಂದ ಬಂದಿದೆ. ಹೌದು, ಕಲ್ಚರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕೊಲೆರೆ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಕೃಷಿ ಮಾಡು ಅಂತಕ್ಕಂಥ ಅರ್ಥವನ್ನು ಇದು ನೀಡುತ್ತದೆ. ಮ್ಯಾಕ್ಸ್ ವೆಬರ್ ರವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದರು. ಹೌದು, ಮ್ಯಾಕ್ಸ್ ವೆಬರ್ ಅವರು ಒಬ್ಬ ಸಮಾಜಶಾಸ್ತ್ರಜ್ಞ. ಇವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯವಾಗಿ ಅಧ್ಯಯನವನ್ನು ಮಾಡಿದರು. ಹಾಗಾಗಿ ಇಲ್ಲಿ ಹೇಳಿಕೆ ತಪ್ಪಾಗಿರೋದು ಯಾರ್ದಂದ್ರೆ 2ನೇ ಹೇಳಿಕೆಯಲ್ಲೇ ತಪ್ಪಾಗೈತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎಮಿಲಿ ಡರ್ಕಿಮ್ರವರು ಈ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು. ಫ್ರಾನ್ಸ್, ಜರ್ಮನಿ, ಭಾರತ, ಇಂಗ್ಲೆಂಡ್. ಎಮಿಲಿ ಡರ್ಕಿನ್ರವರು ಫ್ರಾನ್ಸ್ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಆಗಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ನೋಡೋಣ. ನಾನು ಕೈಬರಹದಲ್ಲಿ ನಾನ್ ಟೀಚರ್ ಎಕ್ಸಾಮ್ ಬರೆಯುವಾಗ ಮಾಡಿಕೊಂಡಂತಹ ನೋಟ್ಸ್ ಇದು. ಇದನ್ನು ಸ್ವಲ್ಪ ವಿವರಣೆಯನ್ನು ಈಗ ನೋಡೋಣ. ಸೋಷಿಯಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಲ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್ ಎಂಬ ಶಬ್ದಗಳ ಉತ್ಪತ್ತಿಯಾಗಿದೆ. ಸೋಷಿಯಸ್ ಎಂದರೆ ಸಹಚರ, ಜೊತೆಗಾರ ಅಂತಕ್ಕಂಥ ಅರ್ಥವನ್ನು ನೀಡ್ತತಿ. ಲಾಗೋಸ್ ಅಂದ್ರೆ ಶಾಸ್ತ್ರ ಮತ್ತು ವಿಜ್ಞಾನ ಅಂತಕ್ಕಂಥ ಅರ್ಥವನ್ನು ನೀಡ್ತತಿ. ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡ್ರಿ. ಸಮಾಜಶಾಸ್ತ್ರ ಅಂದರೆ ಏನು ಅಂತಕ್ಕಂಥ ವಿಷಯಗಳನ್ನು ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ವಿವಿಧ ರೀತಿಯ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಒಂದು ವ್ಯಾಖ್ಯೆ ಕೊಟ್ಟು ಈ ವ್ಯಾಖ್ಯೆಯನ್ನು ಹೇಳಿದಂತಹ ಸಮಾಜಶಾಸ್ತ್ರಜ್ಞ ಯಾರು ಅಂತಕ್ಕಂಥ ಪ್ರಶ್ನೆಗಳನ್ನು ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಸಲ ಕೇಳಿದ್ದಾರೆ. ಹಾಗಾಗಿ ಇದು ಬಹಳ ಮುಖ್ಯ ಆಕತಿ. ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡ್ರಿ. 1ನೇದು, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಮ್ಯಾಕ್ಸ್ ವೆಬರ್. ಇದು TET 2021ರಲ್ಲಿ ಕೇಳಿದಂಥ ಪ್ರಶ್ನೆ ಐತಿ ಮತ್ತು GPSTRನೊಳಗೂ ಸಹಿತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ನಿಸರ್ಗ ಸಹಜವಾದ ಹಾಗೂ ಸ್ಥಿರವಾದ ರೂಪದ ನಿಯಮಗಳಿಗೆ ಒಳಪಟ್ಟ ಅಧ್ಯಯನವನ್ನು ನಾವು ಸಮಾಜಶಾಸ್ತ್ರ ಅಂತ ಕರಿತೀವಿ ಅಂತ ಹೇಳಿ ಸಮಾಜಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂಥ ಅಗಸ್ಟ್ ಕಾಮ್ಟೆ ಅವರು ಹೇಳ್ತಾರೆ. ಇನ್ನು ಡರ್ಕಿಮ್ರವ್ರು ಏನು ಹೇಳ್ತಾರೆ ನೋಡ್ರಿ ಸಮಾಜಶಾಸ್ತ್ರದ ಬಗ್ಗೆ. ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿ ಡರ್ಕಿಮ್ರವರು ಹೇಳ್ತಾರೆ. ಇನ್ನು ಸಮಾಜಶಾಸ್ತ್ರ ಸಂಬಂಧಪಟ್ಟಂತೆ ಒಂದಿಷ್ಟು ಮುಖ್ಯವಾದ ಪಾಯಿಂಟ್ಗಳನ್ನು ನಾವು ನೋಡೋದಾದರೆ, ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಆಗಸ್ಟ್ ಕಾಮ್ಟೆ ಅವರನ್ನು ಕರೀತಾರೆ.
ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಹೇಳಿ ಎಮಿಲಿ ಡರ್ಕಿಮ್ರವರನ್ನು ಕರೀತಾರೆ. ಇನ್ನು ಸಾಮಾಜಿಕ ಕ್ರಮ ಹಾಗೂ ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿ ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರದ ಕುರಿತು ವಿವರಣೆಯನ್ನು ಇಲ್ಲಿ ನೀಡ್ತಾರೆ. ಇನ್ನು ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂಥೇಳಿ ಮಕೈವರ್ ಮತ್ತು ಪೇಜ್ರವರು ಸಮಾಜಶಾಸ್ತ್ರದ ವಿವರಣೆಯನ್ನು ಈ ರೀತಿಯಾಗಿ ನೀಡ್ತಾರೆ. ಇನ್ನು ಮಾನವನು ಸಮಾಜ ಜೀವಿ. ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅವಶ್ಯಕ. ಆದುದರಿಂದಲೇ ಮಾನವ ಸಮಾಜವನ್ನು ಮತ್ತು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳಿ ಮಾನವನನ್ನು ಸಮಾಜಶಾಸ್ತ್ರವನ್ನು ಕರೀತಾರೆ. ಇನ್ನು 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲಾ ಎಂಬ ಹುಡುಗಿ 9 ವರ್ಷ ಕಾಡಿನಲ್ಲಿ ಕಳೆದಿದ್ದಳು. ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಎಂದು ಆಗಸ್ಟ್ ಕಾಮ್ಟೆಯವರು ಕರೆದರು. ಹಾಗಾಗಿ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ಸಮಾಜಶಾಸ್ತ್ರ ಅನ್ನುವಂತಹ ಪದವನ್ನು ಮೊಟ್ಟ ಬಾರಿಗೆ ಬಳಕೆಗೆ ತಂದವರು ಸಹ ಆಗಸ್ಟ್ ಕಾಮ್ಟೆಯವರು. ಇನ್ನು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದವರು ಹರ್ಬರ್ಟ್ ಸ್ಪೆನ್ಸರ್ ಅವರು. ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಪಟ್ಟವರು ಯಾರಂದ್ರೆ ಎಮಿಲಿ ಡರ್ಕಿಮ್ರವರು. ಹಾಗಾಗಿ ಅವರನ್ನು ಸಮಾಜಶಾಸ್ತ್ರ ಬೆಳವಣಿಗೆಯ ಪಿತಾಮಹ ಅಂತ ಹೇಳಿ ನಾವು ಕರಿತೀವಿ. ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದವರು ಯಾರಂದ್ರೆ ಮ್ಯಾಕ್ಸ್ ವೆಬರ್ ಅವರು. ಇದು ಪ್ರಶ್ನೆ ಆಗಿತ್ತು ನೋಡ್ರಿ. 1914ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಿದರು. ಇದು ಸರಿಯಾದ ಹೇಳಿಕೆ, ತಪ್ಪಾದ ಹೇಳಿಕೆಯನ್ನು ಗುರುತಿಸಿರುವ ಒಂದು ಪ್ರಶ್ನೆ ಒಳಗೆ ಇದು ಮದ್ರಾಸ್ ವಿಶ್ವವಿದ್ಯಾಲಯ ಅಂತ ಹೇಳಿ ಬಂದಿತ್ತಲ್ಲಿ. ಹಾಗಾಗಿ ಒಂದು ಹೇಳಿಕೆ ಒಳಗೆ ಪ್ರತಿಯೊಂದು ಪಾಯಿಂಟನ್ನು ಇಸ್ವಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಪ್ರತಿಯೊಂದು ಪಾಯಿಂಟನ್ನು ನಾವು ಲಕ್ಷ್ಯ ಕೊಟ್ಟು ಅಬ್ಸರ್ವ್ ಮಾಡಬೇಕಾಗ್ತತಿ. ಇನ್ನು ನೆಕ್ಸ್ಟ್ ನೋಡ್ರಿ, ಆಗಸ್ಟ್ ಕಾಮ್ಟೆ ರವರ ಪೂರ್ಣ ಹೆಸರು ಇಸಿಡೂರ್ ಆಗಸ್ಟ್ ಮೇರಿ ಫ್ರಾಂಕಿಯಸ್ ಜೆಮಿಯರ್ ಕಾಮ್ಟೆ. ಇವರು ಫ್ರಾನ್ಸ್ ದೇಶದವರು. 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ವಿಷಯದ ಕುರಿತಾಗಿ ಸಾರ್ವಜನಿಕ ಉಪನ್ಯಾಸ ನೀಡುವಾಗ ಸಮಾಜಶಾಸ್ತ್ರ ಅಂತಕ್ಕಂತಹ ಪದವನ್ನು ಇವರು ಮೊಟ್ಟ ಬಾರಿಗೆ ಬಳಕೆಯನ್ನು ಮಾಡಿದರು. ಇನ್ನು ಕೆಲವೊಂದಿಷ್ಟು ಕೃತಿಗಳನ್ನು ಕೊಟ್ಟು ಈ ಕೃತಿಯ ಲೇಖಕರು ಯಾರು ಅಂತಕ್ಕಂಥ ವಿಷಯಗಳನ್ನು ಕೇಳ್ಬೋದು ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಕೆಲವೊಂದಿಷ್ಟು ಕೃತಿಗಳನ್ನು ಸಹ ನಾವು ನೋಡಬೇಕಾಗತ್ತೆ. ಈಗ ಆಗಸ್ಟ್ ಕಾಮ್ಟೆಯವರು ಬರೆದಂತಹ ಕೃತಿಗಳನ್ನು ನಾವು ನೋಡೋದಾತಂದ್ರೆ ಪಾಸಿಟಿವ್ ಫಿಲಾಸಫಿ ಅಂತಕ್ಕಂಥದ್ದು ಇವ್ರದ್ದು ಒಂದು ಕೃತಿ. ಆಮೇಲೆ ಪಾಸಿಟಿವ್ ಪಾಲಿಟಿ ಅಂತಕ್ಕಂಥ ಕೃತಿ, ಮಾನವತಾ ಧರ್ಮ ಅಂತಕ್ಕಂಥ ಕೃತಿಗಳನ್ನು ಇವರು ಬರೀತಾರೆ. ಅವ್ರು ಬರೆದಂಥ ಇಸ್ವಿಗಳನ್ನು ಸಹ ನಾನು ಇಲ್ಲೇ ಮುಂದೆ ಕೊಟ್ಟಿದ್ದೇನೆ. ಇನ್ನು ನೆಕ್ಸ್ಟ್ ನೋಡ್ರಿ, ಅದೇ ಥರ ಕಾರ್ಲ್ ಮಾರ್ಕ್ಸ್ ಅವರು ಸಹ ಒಬ್ಬ ಸಮಾಜಶಾಸ್ತ್ರಜ್ಞ ಅಂತ ಹೇಳ್ಬೋದು. ಕಾರ್ಲ್ ಮಾರ್ಕ್ಸ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಕಾರ್ಲ್ ಮಾರ್ಕ್ಸ್ ರವರು ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕರು. ಇವರು ಸಮತಾವಾದವನ್ನು ಪ್ರತಿಪಾದಿಸಿದರು. ಕಾರ್ಮಿಕ ವರ್ಗದ ಏಳಿಗೆಯ ಸಲುವಾಗಿಯೇ ಇವರು ಬಹಳಷ್ಟು ಶ್ರಮ ವಹಿಸಿದರು. ಹಾಗಾಗಿ ಇವರ ಬರ್ತ್ಡೇ ಆದಂತಹ ಜನ್ಮದಿನವಾದಂತಹ ಮೇ 1 ನಾವು ಪ್ರತಿ ವರ್ಷ ಕಾರ್ಮಿಕ ದಿನಾಚರಣೆ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೀವಿ. ಇವರು ಜರ್ಮನಿಯವರು. ಇವರ ತಂದೆ ಹೆನ್ರಿಚ್, ತಾಯಿ ಹೆನ್ರಿಯೆಟ್, ಹೆಂಡತಿ ಜೆನಿವಾನ್ ವೆಸ್ಟರ್ ಪಿಲಿನ್. ಇವರು ಬರೆದಂತಹ ಕೃತಿಗಳು ನೋಡ್ರಿ, ಕಾರ್ಲ್ ಮಾರ್ಕ್ಸ್ ಬರೆದಂಥ ಕೃತಿಗಳು ದಾಸ್ ಕ್ಯಾಪಿಟಲ್, ದಿ ಹೋಲಿ ಫ್ಯಾಮಿಲಿ, ದಿ ಜರ್ಮನ್ ಐಡಿಯಾಲಜಿ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥ ಕೃತಿಗಳನ್ನು ಕಾರ್ಲ್ ಮಾರ್ಕ್ಸ್ ಅವರು ಬರೆದಿದ್ದಾರೆ. ಇನ್ನು ಎಮಿಲಿ ಡರ್ಕಿಮ್ರವರ ಬಗ್ಗೆ ನೋಡೋದಾತಂದ್ರೆ ಇವರು ಫ್ರಾನ್ಸ್ ದೇಶದ ಪ್ರಮುಖ ಸಮಾಜಶಾಸ್ತ್ರಜ್ಞರು. ಎಮಿಲಿ ಡರ್ಕಿಮ್ರವರು ಯಾವ ದೇಶದವರು ಅಂತ ಕೇಳ್ಬೋದು. ಆಮೇಲೆ ಕಾರ್ಲ್ ಮಾರ್ಕ್ಸ್ರವರು ಯಾವ ದೇಶದವರು ಅಂತ ಕೇಳ್ಬೋದು. ಹಾಗಾಗಿ ಅವರ ದೇಶಗಳನ್ನು ಸ್ವಲ್ಪ ನಾವು ನೆನ್ಪಿಟ್ಕೋಬೇಕು, ಅವರ ಪ್ರಮುಖ ಕೃತಿಗಳನ್ನು ಸಹ ನಾವು ನೆನ್ಪಿಟ್ಕೋಬೇಕು. ಇನ್ನು ಇವ್ರ ಕೃತಿಗಳನ್ನು ನೋಡೋದಾತಂದ್ರೆ ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, ಇವರು 1893ರೊಳಗೆ ಇದನ್ನ ಪ್ರಕಟಿಸ್ತಾರೆ. ಸೂಸೈಡ್ ಅಂತಕ್ಕಂಥ ಕೃತಿಯನ್ನು ಬರೀತಾರೆ 1897ರೊಳಗೆ. ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಆಮೇಲೆ ದಿ ಎಲಿಮೆಂಟರಿ ಫಾರ್ಮ್ಸ್ ಆಫ್ ರಿಲಿಜಿಯಸ್ ಲೈಫ್ ಅಂತಕ್ಕಂಥ ಕೃತಿಯನ್ನು 1912ರೊಳಗೆ ಎಮಿಲಿ ಡರ್ಕಿಮ್ರವರು ಬರೀತಾರೆ. ಇನ್ನು ಮ್ಯಾಕ್ಸ್ ವೆಬರ್ ಅವರ ಕೃತಿಗಳನ್ನು ಸ್ವಲ್ಪ ನಾವು ನೋಡೋದಾತಂದ್ರೆ ದಿ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ ಅಂತಕ್ಕಂಥ ಕೃತಿಯನ್ನು 1910ರೊಳಗೆ ಮ್ಯಾಕ್ಸ್ ವೆಬರ್ ಅವರು ಬರೀತಾರೆ. ದಿ ಪ್ರೆಟೆಸ್ಟೆಂಟ್ ಐಥಿಕ್ ಆ್ಯಂಡ್ ದಿ ಸ್ಪಿರಿಟ್
ಕ್ಯಾಪಿಟಲಿಸಮ್ ಅಂತಕ್ಕಂಥ ಕೃತಿಯನ್ನು ಇವರು ಬರೀತಾರೆ. ದಿ ಸಿಟಿ ಅಂತಕ್ಕಂಥ ಕೃತಿ ಬರೀತಾರೆ. ಬ್ಯೂರಾಕ್ರಸಿ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಎಕನಾಮಿ ಆ್ಯಂಡ್ ಸೊಸೈಟಿ ಅಂತಕ್ಕಂಥ ಕೃತಿಗಳನ್ನು ಸಹ ಇವರು ಬರೆದಿದ್ದಾರೆ. ಇನ್ನು ಇವರು ಸಹ ಒಬ್ಬ ಪ್ರಮುಖ ಸಮಾಜಶಾಸ್ತ್ರಜ್ಞ ಆಗಿದ್ದಾರೆ. ಇವರು ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು ಆಗಿದ್ದಾರೆ. ಅಂಬೇಡ್ಕರ್ ಅವರ ಕೃತಿಗಳನ್ನು ನಾವು ನೋಡೋದಾತಂದ್ರೆ ಮೂಕನಾಯಕ, ಜಾತಿ ವಿನಾಶ, ಯಾರು ಶೂದ್ರರು, ಬುದ್ಧ ಮತ್ತು ಅವನ ಧಮ್ಮ, ಭಾಳಷ್ಟು ಪ್ರಮುಖವಾದಂಥ ಕೃತಿಗಳನ್ನು ಅಂಬೇಡ್ಕರ್ ಅವರು ಬರೆದಾರ. ಹಾಗಾಗಿ ಅಂಬೇಡ್ಕರ್ ಅವರು ಬರೆದಂಥ ಕೃತಿಗಳನ್ನು ನಾವು ನೆನ್ಪಿಟ್ಕೋಬೇಕು. ಮೂಕನಾಯಕ, ಜಾತಿ ವಿನಾಶ, ಯಾರು ಶೂದ್ರರು ಮತ್ತು ಬುದ್ಧ ಮತ್ತು ಅವನ ಧರ್ಮ ಅಂತಕ್ಕಂಥ ಕೃತಿಗಳನ್ನು ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಇನ್ನು ನೆಕ್ಸ್ಟು GS ಘುರ್ಯೆ ಅವರ ಕೃತಿಗಳನ್ನು ನಾವು ನೋಡೋದಾತಂದ್ರೆ ಇವರು ಭಾರತೀಯ ಸಮಾಜಶಾಸ್ತ್ರಜ್ಞರು. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ, ಇವರ ಕೃತಿಗಳನ್ನು ನೋಡ್ರಿ. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ, ಶೆಡ್ಯೂಲ್ಡ್ ಟ್ರೈಬ್ಸ್, ಭಾರತೀಯ ಸಾಧು. ಈ ಕೃತಿಗಳ ಬಗ್ಗೆ TET ಒಳಗೆ GPSTR ಪರೀಕ್ಷೆ ಒಳಗೆ ಭಾಳಷ್ಟು ಪ್ರಶ್ನೆಗಳನ್ನು ಈ ಹಿಂದೆ ಕೇಳಿದ್ದಾರೆ. ಇನ್ನು MN ಶ್ರೀನಿವಾಸ್ ಅಂತಕ್ಕಂಥವ್ರು ಸಹಿತ ಇವರು ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು. ಇವ್ರು ಬರೆದಂಥ ಕೃತಿಗಳನ್ನು ನೋಡ್ರಿ. ರಿಮೆಂಬರ್ಡ್ ವಿಲೇಜ್, ಇಂಡಿಯನ್ ವಿಲೇಜಸ್, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ. ನಾವಾಗಲೇ TET ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ಈ ಪುಸ್ತಕವನ್ನು ಕೇಳಿದ್ವಿ. ಇದನ್ನು ಬರೆದವರು MN ಶ್ರೀನಿವಾಸ್ರವರು. ಈ ರೀತಿಯಾಗಿ ನಾವು TETಗೆ ಸಂಬಂಧಪಟ್ಟಂತಹ 2014ರಿಂದ 2024ರವರೆಗೆ ನಡೆದಂತಹ TET ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡಿದೆವು. ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಗಳನ್ನು ನೋಡಿದೆವು. ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.